ಹನುಮಂತ ದೊರೆ ರಾಜ್ಯ ಪ್ರಧಾನ ಸಂಚಾಲಕರಾದ ನಾಗಯ್ಯಸ್ವಾಮಿ ಎಸ್ ದೇಸಾಯಿಗುರು, ತಾಲೂಕು ಗೌರವ ಅಧ್ಯಕ್ಷರಾದ ಶಂಕರಾಯ್ಕ ಜಾಧವ್, ರೈತ ಮುಖಂಡರಾದ ಅಮರೇಶ್ ಎಸ್ ಕಟ್ಟಿಮುನಿ ದೇವಪುರಾಜೆ, ರೈತ ಮುಖಂಡರಾದ ಮಲ್ಲನಗೌಡ ಪಾಟೀಲ್ ದೇವಪುರ್ಜೆ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಮರೇಶ್ ಗೌಡ ಬಿರಾದಾರ, ತಾಲೂಕು ಉಪಾಧ್ಯಕ್ಷರಾದ ಸಿದ್ದಣ್ಣ ಮೇಟಿ, ಕೋಡಿಕಲ್ ಹೋಬಳಿ ಅಧ್ಯಕ್ಷರಾದ ದ್ಯಾಮಣ್ಣ ಗುಜ್ಜೆಲ್, ತಾಲೂಕು ಸಂಚಾಲಕರಾದ ಬಸವರಾಜ್ ಬಳುಗರಿ, ಅರಿಕೆರೆ ಗ್ರಾಮ ಘಟಕದ ಅಧ್ಯಕ್ಷರಾದ ಅಮರೇಶ್ ನಾಟೇಕಾರ, ರೈತ ಮುಖಂಡರಾದ ತಿರುಪತಿ ಟಿ ಪವಾರ್, ಹನುಮಂತ ದೊರೆ ಲೊಕೇಶನ್ ಹುಣಸಗಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾವ ಬೆಳೆನೂ ಸರಿಯಾಗಿ ಬರೋದಿಲ್ಲ. ಒಂದು ಅರ್ಧ ಬೆಳೆಗಳು ಇದಾಗುವಂಥ ಕೆಲಸ ಆಗ್ತದೆ, ಒಣಗುವಂಥ ಕೆಲಸ ಆಗ್ತದೆ. ಆದ ಕಾರಣ ನಾವು ಏಪ್ರಿಲ್ 15ರವರೆಗೂ ನೀರು ಬಿಡಲೇಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಚೂನಪ್ಪ ಪೂಜಾರಿ ಬಣದ ವತಿಯಿಂದ ನಾವೆಲ್ಲ ನಮ್ಮ ಭಾಗದ ರೈತರಿಗೆ ನಾವು ಒಂದು ಅನುಕೂಲ ಆಗಕ್ಕೆ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಎಲ್ಲಿಂದ ಎಲ್ಲಿವರೆಗೂ? ಮಾನಸಾಗರ ವೃತ್ತದಿಂದ ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿವರೆಗೆ ನಮ್ಮ ಹೋರಾಟ ರ್ಯಾಲಿ ಮುಖಾಂತರ ಹೋಗಿ ಅಲ್ಲಿ ಅನದೃಷ್ಟ ಕಾಲ ಅಂದರೆ ನಾವು ಅವರು ಘೋಷಣೆ ಮಾಡೋವರೆಗೂ ನಾವು ಹೋರಾಟ ಇದಕ್ಕೆ ತಗೊಳ್ಬಾರ್ದು ಅಂತ ನಮ್ಮ ತೀರ್ಮಾನ ಇತ್ತು. ಇದರಲ್ಲಿ ಎಷ್ಟು ರೈತ ಸಂಘಗಳು ನಿಮ್ಮ ಜೊತೆ ಭಾಗವಹಿಸ್ತಾರೆ? ಯಾವ ಮತ್ತೆ ಅನ್ನೋದಕ್ಕಿಂತ ನಮ್ಮ ಭಾಗದ ಎಲ್ಲ ರೈತರಿಗೆ ನಾವು ಹೇಳೋದಷ್ಟೇ, ಇದು ನಮ್ಮ ಭಾಗದ ಎಲ್ಲ ಬೆಳೆಗಳು, ಸಜ್ಜಿ ಇರ್ಬೋದು, ಶೇಂಗಾ ಇರ್ಬೋದು, ಭತ್ತ ಇರ್ಬೋದು, ಎಲ್ಲ ಬೆಳೆಯುವಂಥ ಎಲ್ಲ ರೈತರು ಸೇರಿ ಇದೊಂದು ನೀರಿನ ಸಲುವಾಗಿ ಎಲ್ಲ ರೈತರು ಬರಲೇಬೇಕಂತ ನಾವು ಕರೆ ಕೊಡ್ತಾ ಇದ್ದೀವಿ. ಹುಣಸಗಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿ ರೈತರೆಲ್ಲರೂ ನಮ್ಮ ನಾರಾಯಣಪುರ ಜಲಾಶಯಕ್ಕೆ ಎಷ್ಟು ಜನ ರೈತರು ಸಂಬಂಧಪಡ್ತಾರೆ. ಹುಣಸಗಿ ತಾಲೂಕು ಇರ್ಬೋದು, ಶಾಪುರ ತಾಲೂಕು ಇರ್ಬೋದು, ಸುರಪುರ ತಾಲೂಕು ಇರ್ಬೋದು, ಜವರಿಗೆ ತಾಲೂಕು ಇರ್ಬೋದು, ಮತ್ತು ನಮ್ಮ ಭಾಗದ ಎಲ್ಲ ರೈತರಿಗೆ ನಾವೊಂದು ಮನವಿ ಕಳೆಗಳಿಂದ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇದು ಏಪ್ರಿಲ್ 15 ನೀರು ಬಿಟ್ಟರೆ ಮಾತ್ರ ನೀವು ಎಲ್ಲರೂ ಬೆಳೆ ಬೆಳ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ರಾತ್ರಿ ಒಂದು ಸ್ವಲ್ಪ ಗೇಟ್ ಎತ್ತಾರೆ, ಅರ್ಧ ಇಳಿಸ್ತಾರೆ, ರಾತ್ರಿ ರೈತರು ಎಷ್ಟೆಷ್ಟು ಕಡೆ ಜಗಳ ನಡೆದವು. ಆದ ಕಾರಣ ನಾವೆಲ್ಲರೂ ರೈತರು ಸೇರಿ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿ ನೀರು ಪಡೆಯುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ತಮಗೆ ಮಾಹಿತಿ ಬಂದಿರೋ ಪ್ರಕಾರ ಎಷ್ಟು ಜನಸಂಖ್ಯೆ ಸೇರ್ಬೋದು ರೈತರು? ನಮ್ಮ ಪ್ರಕಾರ ಇನ್ನೂ ಸಂಜೆ ತನಕ ಗೊತ್ತಾಗ್ತದೆ. ಎಲ್ಲರಿಗೆ ಎಲ್ಲ ಹಳ್ಳಿಗೆ ರೈಸ್ ಮಾಡ್ಲಕತ್ತೀವಿ ನಾವು. ಎಲ್ಲ ರೈತರು ಸ್ಪಂದನೆ ಕೊಡ್ತೀವಿ, ಎಲ್ಲರೂ ಬರ್ತೀವಿ, ನಾವು ನೀರಿನ ಅವಶ್ಯಕತೆ ಅಂತ ಎಲ್ಲ ಹಳ್ಳಿಗೆ ಹೇಳಕತ್ತಾರ. ಆದ ಕಾರಣ ಇಷ್ಟೇ ಜನಸಂಖ್ಯೆ ಅಂತ ಹೇಳೋಕ್ಕಾಗಲ್ಲ ರೀ. ನಾವೇನು ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆ ಮೀರಿ ರೈತರು ಬರ್ತಾರೆ ಅಂತೇಳಿ ನಾವು ತಮ್ಗೆ ಹೇಳಕ್ಕೆ ಇಷ್ಟ. ನಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗಯ್ಯಸ್ವಾಮಿ ದೇಸಾಯಿಗುರು, ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ದೇವರುಗಳಿಗೆ ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಜ್ಯೋತಿಷ್ಯ ರತ್ನ, ನುಡಿದಂತೆ ನಡೆಯುವರು. ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ, ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು. ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ. ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9845185626.